ಕೇಸರಿ ಶಾಲು ಹಾಕಿದ ತಕ್ಷಣ ದುಶ್ಯಾಸನರು ಯುಧಿಷ್ಠಿರಾಗಲ್ಲ ಅನ್ನುವಂತ ಹೇಳಿಕೆ ಬಂದಿದೆ. ಸಿಟಿ ರವಿಯನ್ನ ದುಶ್ಯಾಸನಿಗೆ ಹೋಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲ ಪದ ಬಳಕೆಯ ಆರೋಪ. ಏನೋ ಸಿಟಿ ರವಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನೇನೋ ಮಾತನಾಡ್ತಾರೆ. ಏನೋ ಬಿಜೆಪಿಗರು ಏನೋ ಆಗಲೇ ಇಲ್ಲ ಅನ್ನುವಂತಹ ಹಾಗೆ ಮಾತನಾಡ್ತಾರೆ ಅನ್ನೋದಾಗಿ ಹೇಳಿದ್ದಾರೆ. ಅದೇನೋ ಒಂದು ರೀತಿಯಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದಂತ ರೀತಿಯಲ್ಲಿ ಬಿಜೆಪಿಗರ ವರ್ತನೆ ಇದೆ. ಏನೋ ವಿಡಿಯೋ FSL ಗೆ ಹೋಗಿದೆಯಲ್ವಾ, ವರದಿ ಬರಲಿ ಗೊತ್ತಾಗುತ್ತೆ ಅನ್ನೋದಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಪರಿಷತ್ತು ವಿಡಿಯೋವನ್ನ ಕಾಂಗ್ರೆಸ್ನವರು ಬಿಟ್ಟಿಲ್ಲ. ಜೊತೆಯಲ್ಲಿ ಅಲ್ಲಿಯೇ ಇದ್ದಂತಹ ಉಳಿದ ಶಾಸಕರು ನಾವು ಕೂಡ ಕೇಳಿಸ್ಕೊಂಡಿದ್ದಾರೆ ಅನ್ನೋದಾಗಿ ಹೇಳಿದಾರಂತೆ. 4-5 ಬಾರಿ ಹೇಳಿದ್ದಾರೆ ಅಂತ ಅವರು ಕೂಡ ಹೇಳಿದ್ದಾರೆ ಅಂತ ತಿಳಿಸಿದ್ದಾರೆ. ಎಲ್ಲವೂ ಶೀಘ್ರದಲ್ಲೇ ಗೊತ್ತಾಗಲಿದೆ ಅಂತ ಪ್ರಿಯಾಂಕ್ ಖರ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಬಿಜೆಪಿಯ MLC ಸಿಟಿ ರವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಪದವನ್ನ ಬಳಕೆ ಮಾಡಿದ್ರು. ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ. ಸಿಟಿ ರವಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಕೇಸರಿ ಶಾಲು ಹಾಕಿದ ತಕ್ಷಣ ದುಶ್ಯಾಸನರು ಯುಧಿಷ್ಠಿರಾಗಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಸದನದಲ್ಲಿ ಆಗಿರುವಂತಹ ಪ್ರಕರಣ ಇದು. ಒಬ್ಬ ಜನಪ್ರತಿನಿಧಿ ಈ ರೀತಿಯಾಗಿ ಪದ ಬಳಕೆ ಮಾಡ್ತಾರೆ, ಅದು ಸಚಿವೆ ಮೇಲೆ ಈ ರೀತಿಯ ಅನ್ನುವಂಥ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಮುಜುಗರವನ್ನ ತಂದಿಡುವಂಥದ್ದು ಇಡೀ ಸಾರ್ವಜನಿಕ ವಲಯಕ್ಕೆ ನಮ್ಮ ಜನಪ್ರತಿನಿಧಿಗಳ ಹೀಗ ಅನ್ನುವಂಥ ಪ್ರಶ್ನೆ ಎದುರಾಗಿಬಿಟ್ಟಿದೆ. ಇದರ ನಡುವೆ ಸಿಟಿ ರವಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಕ್ ಸಮರವನ್ನ ಮಾಡಿದ್ದಾರೆ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಏನೇನೋ ಮಾತನಾಡ್ತಾರೆ. ಏನು ಬಿಜೆಪಿಗರು ಇಷ್ಟೆಲ್ಲ ಪ್ರಕರಣಗಳಾಗ್ತಾ ಇದ್ರು ಕೂಡ ಏನು ಆಗದೆ ಇರೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಅಂದ್ರೆ ಯಾವ ರೀತಿ ಆಗಿದೆ ಅಂತಂದ್ರೆ ಅದೇನೋ ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದು ಬಂದ ರೀತಿಯಲ್ಲಿ ಇವರು ವರ್ತನೆ ಇದೆ. ಅಂದ್ರೆ ನೀವು ಗಮನಿಸಿರ್ಬೋದು, ಸಿಟಿ ರವಿ ಅವರನ್ನ ಮತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆತರುವಂತ ಹೊತ್ನಲ್ಲಿ ದೊಡ್ಡ ಮಟ್ಟದ ವಾಹನಗಳ ದಂಡೆ ಹರಿದು ಬಂದಿತ್ತು. ಏನೋ ಅವ್ರಿಗೆ ಶಾಲ್ ಹಾಕಿ ಸನ್ಮಾನ ಹಾಕುವಂತ ರೀತಿಯಲ್ಲಿ ಆಗಿತ್ತು. ಹೂಗಳನ್ನೆಲ್ಲ ಹಾಕ್ಬಿಟ್ಟಿದ್ರು. ಈ ರೀತಿಯ ವಿಚಾರಕ್ಕೆ ಇಲ್ಲಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಸಿಟಿ ರವಿ ಅವರು ಪದ ಬಳಕೆಯನ್ನ ಮಾಡೇ ಇಲ್ಲ, ತಪ್ಪ ಅರ್ಥವನ್ನ ಕಲ್ಪಿಸಿಕೊಂಡಿದ್ದಾರೆ ಅವರು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ವಿಡಿಯೋ FSL ಗೆ ಹೋಗಿದೆಯಲ್ವಾ, ವರದಿ ಬರಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ. ಈಗಾಗಲೇ FSL ಗೆ ಕಳಿಸಲಾಗಿದೆ. ವಿಡಿಯೋ ಅಲ್ಲಿಂದ ವರದಿ ಬರಲಿ, ಎಲ್ಲವೂ ಕೂಡ ಬಯಲಾಗುತ್ತೆ. ಏನೋ ಪರಿಷತ್ತು ವಿಡಿಯೋವನ್ನ ಕಾಂಗ್ರೆಸ್ನವರು ಬಿಟ್ಟಿಲ್ಲ. ಅಲ್ಲಿಯೇ ಇದ್ದು ಉಳಿದ ಶಾಸಕರು ಯಾರ್ಯಾರಿದ್ರು ಎಲ್ಲರ ಜೊತೆ ಕೇಳಿದ್ದಾರೆ ಏನಾಗಿದೆ ಅನ್ನುವಂಥ ವಿಚಾರವಾಗಿ. ಇನ್ನು 4-5 ಬಾರಿ ಹೇಳಿದ್ದಾರೆ ಅಂತ ಅವರು ಕೂಡ ಹೇಳಿದ್ದಾರೆ, ಅವತ್ತಲ್ಲಿದ್ದವರೆಲ್ಲರೂ ಕೂಡ. ಹೀಗಾಗಿನೇ ಎಲ್ಲವೂ ಶೀಘ್ರದಲ್ಲೇ ಗೊತ್ತಾಗಲಿದೆ ಅಂತ ಪ್ರಿಯಾಂಕ್ ಖರ್ಗೆ ಮಾತಿನ ಮೂಲಕವೇ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯ MLC ಸಿಟಿ ರವಿಗೆ. ಸಭಾಪತಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರೋದಂದ್ರೆ ಅವರ ಅಂದ್ರೆ ಸದನದ ಏನು ಆಡಿಯೋ ವಿಡಿಯೋ ಇದೆ ಅವ್ರ ರೆಕಾರ್ಡಿಂಗ್ ನಲ್ಲಿ ಇಲ್ಲ. ಸೊ ಅವ್ರ ಪ್ರಕಾರ ಅದು ಸಾಕ್ಷಿ ಇರ್ಲಾರ ಕಾರಣ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಆದ್ರೆ ನಿಮ್ದಿದೆ ಅಲ್ವಾ, ನೀವು ಕೂಡ ಇರೋದು ನೀವೇನು ಇಲ್ಲಿಗಲ್ ಆಗಿಲ್ಲ. ಅಲ್ಲಿ ಬೈ ಪರ್ಮಿಷನ್ ದ ಚೇರ್ ನೀವಲ್ಲಿ ಅಧಿಕೃತವಾಗಿ ನಿಮ್ಮ ಪ್ರೆಸೆನ್ಸ್ ಇದೆ ಅಲ್ವಾ, ಅಧಿಕೃತವಾಗಿ ನೀವು ರೆಕಾರ್ಡಿಂಗ್ ಮಾಡ್ತಾ ಇದ್ರಿ. ಅಡ್ಜರ್ನ್ಮೆಂಟ್ ಆದ್ಮೇಲೆ ಏನು ಸದನದ ಕ್ಯಾಮ್ರಾಗಳು ಆಫ್ ಇತ್ತು, ನಿಮ್ಮ ಕ್ಯಾಮ್ರಾ ಆನ್ ಇತ್ತು. ಆ್ಯಂಡ್ ಯು ಆರ್ ದೇರ್, ಯಾಕಂದ್ರೆ ಅಲ್ಲಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇರ್ಲಿಕ್ಕೆ. ಅದನ್ನು ದಟ್ಸ್ ಆಲ್ಸೋ ಅಥೆಂಟಿಕೇಟೆಡ್ ವಿಡಿಯೋ ಅಲ್ಲ. ಅದು ಸಭಾಧ್ಯಕ್ಷ ನಾವಂತೂ ನಿಮ್ ಪರವಾಗಿ ಇದೀವಲ್ಲ ಯಾವಾಗಲೂ. ಹೊರಟ್ಟಿಯವರು ನಮ್ಮ ಇದನ್ನ ಅವರು ಅಧಿಕೃತ ದಾಖಲೆ ಅಂತ ನಾವು ಪರಿಗಣಿಸಿ CCTV ನಮ್ಮ ಕ್ಯಾಮೆರಾ ಅವರು ಅದು ಸಭಾಪತಿಗಳದ್ದು ಕಂಪ್ಲೇಂಟ್. ಈಗ ಕಂಪ್ಲೇನೆಂಟ್ ಹೇಳ್ತಾ ಇದ್ದಾರೆ ನನ್ನ ಹತ್ರ ಸಾಕ್ಷಿ ಇದೆ, ಅದು ಪರಿಗಣಿಸಲೇಬೇಕಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ಅದು ಸದನದಲ್ಲಿ ಆಗಿದೆಯಾ ಸದನ ಹೊರಗಡೆ ಆಗಿದೆಯಾ ಅಂತ. ಈಗ ವಿಕ್ಟಮ್ ಈಸ್ ಕ್ಲೇಮಿಂಗ್ ದಟ್ ದರ್ ಇಸ್ ವಿಡಿಯೋ ದಟ್ ಹ್ಯಾಸ್ ಟು, ಆ್ಯಂಡ್ ಇಟ್ಸ್ ಅ ಕಂಪ್ಲೇಂಟ್ ಅಲ್ವಾ, ಕಂಪ್ಲೇಂಟ್ ಟು ದ ಪೊಲೀಸ್. ಅವರು ತನಿಖೆ ಮಾಡಲೇಬೇಕಾಗುತ್ತೆ. ಸೊ ನೀವೇನು ಸದನ ಮೂಲಕನೇ ಮಾಡ್ಬೇಕಂತೇನಿದೆ. ಈಗ ಅಂದರೆ ಸದನದಲ್ಲಿ ನೀವು ಏನು ಮಾತಾಡಿದ್ರು ನಡೀತದ? ನೀವು ಏನೇ ಅನ್ಪಾರ್ಲಿಮೆಂಟ್ರಿ ಇರ್ಬೋದು, ಪಾರ್ಲಿಮೆಂಟ್ರಿ ಇರ್ಬೋದು, ನಿಮ್ಮ ಪದ ಬಳಕೆ ಇರ್ಬೋದು, ನಿಮಗೆ ಎಲ್ಲದಕ್ಕೂ ನಿಮ್ಗೆ ರಕ್ಷಣೆ ಸಿಗುತ್ತೆ ಆಗುತ್ತಾ? ಅದು ಇಟ್ಸ್ ಇಂಪಾಸಿಬಲ್.
ಸಭಾಪತಿಗಳು ಏನು ಹೇಳಿದ್ರು ಅವ್ರ ಬಳಿ ಸಾಕ್ಷಿ ಇಲ್ಲ, ಅವ್ರು ಅದರ ಆಧಾರದ ಮೇಲೆ ರೂಲಿಂಗ್ ಕೊಟ್ಟಿದ್ದಾರೆ. ಈಗ ಸಾಕ್ಷಿ ಸಿಕ್ಕಿದೆ, ಅದು ಹೋಮ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅದರದ್ದು FSL ಬರಲಿ, ಅದ್ರ ತನಿಖೆ ಆಗಲಿ, ಅದಾದ್ಮೇಲೆ ತೀರ್ಮಾನ ತಗೊಳ್ಳೋಣ. ಹಲ್ಲೆ ಮಾಡಕ್ ಹೋದವ್ರ ಮೇಲೆ ಕ್ರಮ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದವ್ರು ಕೊಟ್ಟಿದ್ದಾರಲ್ಲ, ತಗೊಂಡಿದ್ದಾರಲ್ಲ, FIR ಆಗಿದೆ ಅಲ್ಲ. ತುಂಬಾ ಡಿಲೇ ಮಾಡಿದ್ರು. ಅದು ಒತ್ತಡ ಆದ್ಮೇಲೆ ಸರ್ ಲೇಟ್ ಆಯ್ತು, ನಾನು ಆಗ್ಲೇ ಕೊಟ್ಟಿದ್ದೀನಿ, ನಿಮ್ಗೆ ಯಾಕೆ ಮಾಡಲಿಲ್ಲ ಅಂತ. ನೋಡಿ ಇವರೇ ಇಲ್ಲ ಸಲ್ಲದ್ ಹೇಳ್ತಾರೆ. ನಾನು ಅದೇ ಪದೇ ಪದೇ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತಾ ಇದ್ದೀನಿ, ಅವ್ರು ಮಾಡಿರೋದು ಕರೆಕ್ಟಾ ಇಲ್ಲ ಅಂತ ನಾವು ಪರಿಶೀಲನೆ ಮಾಡೋದು ಬಿಟ್ಟು ಅವ್ರು ಹೊಡಿಯಕ್ಕೆ ಹೋದ್ರು, ಇವ್ರು ಬಡಿಯಕ್ಕೆ ಬಂದ್ರು, ಅದಾ ಇಂಪಾರ್ಟೆಂಟ್. ಯಾಕೆ ಬಂದಿದ್ರು, ಅವ್ರ ಆ್ಯಕ್ಷನಿಗೆ ಇದು ರಿಯಾಕ್ಷನ್ ಅಲ್ವಾ? ಫಸ್ಟ್ ಆಫ್ ಆಲ್ ಅವ್ರು ಅದನ್ನೇ ಡಿನೈ ಮಾಡ್ತಾ ಇದ್ದಾರೆ, ಲಜ್ಜೆಗೆಟ್ಟವರು. ಇಡೀ BJP ಅವರು ಏನೋ ಭಾಳ ದೊಡ್ಡ ವೀರ ಶೂರ ಅನ್ಕೊಂಡು ಇದು ಮಾಡಿ, ಇಷ್ಟೇನಾ ಗೌರವ ಕೊಡೋದವ್ರು ಮಹಿಳೆಯರಿಗೆ? ದ ಬೇಸಿಕ್ ಕ್ವೆಶ್ಚನ್ ಇಸ್ ಅವರು ಹಾಗೆ ಹೇಳಿದ್ರ ಇಲ್ಲ ಅಂತ. ಒಬ್ಬ ಮಹಿಳೆ ನೊಂದು ಹೇಳ್ತಾ ಇದ್ದಾರೆ, ನನಗೆ ಅವಾಚಕವಾಗಿ ಬೈದಿದ್ದಾರೆ ಅಂತ. ಅದನ್ನು ಕೂಡ ಇವರು ಸಮರ್ಥನೆ ಮಾಡ್ಕೊಂಡು ಫ್ರೀಡಮ್ ಪಾರ್ಕ್ನಲ್ಲಂತೆ ಪ್ರೊಟೆಸ್ಟು, ಬೆಳಗಾವಿ ಚಲೋ ಅಂತೆ. ಬಸವಣ್ಣ ಅವ್ರ ಮೇಲೆ ಇನ್ಸಲ್ಟ್ ಮಾಡಿದಾಗ ಇವ್ರು ಯಾರೂ ಒಂದಾಗಿಲ್ಲ, ಈ ದುಶ್ಯಾಸನಗಳಿಗೆ ಒಂದಾಗವ್ರೆ ಎಲ್ಲ. ಥ್ಯಾಂಕ್ ಯು.